ರಾಜಣ್ಣ, ಅಷ್ಟಕ್ಕೂ ಏನ್ ನಡೀತು? ನೀನ್ ಹೇಳ್ ರಾಜಲಕ್ಷ್ಮಿ. ದೇವಾ ಸರ್ ನನಗೆ ಫೋನ್ ಮಾಡಿದ್ರಮ್ಮ, ನನಗೆ ತಾಳಿ ಕಟ್ತೀನಿ ಅಂದ್ರು. ಏನು? ನನ್ ಬಾವ ನಿನಗ್ ತಾಳಿ ಕಟ್ತೀನಿ ಅಂತಂದ್ರ? ಹೌದಮ್ಮ, ಅವರೇ ಈ ಎಳ್ನೀರನ್ನ ಕಳಿಸ್ಕೊಟ್ಟು ಫೋನ್ ಮಾಡಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟ ಇದ್ರೆ ಈ ಎಳ್ನೀರನ್ನ ಕುಡಿಯಕ್ಕೆ ಹೇಳಿದ್ರು. ಆದ್ರೆ ನಮ್ಮ ತಾತ ಇದರಲ್ಲಿ ದೇವಾ ಸರ್ ವಿಷ ಹಾಕಿದ್ದಾರೆ, ನನ್ನ ಸಾಯಿಸಿ ನನ್ನ ಈ ಭೂಮಿಯಿಂದ ಕಳ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರು. ನಾನು ಅನ್ನೋದಲ್ಲಮ್ಮ, ಅದೇ ನಿಜ. ಈ ಎಳ್ನೀರು ನೋಡಿ, ಕಾಯಿ ಕೊಚ್ಚೋಕ್ಕೂ ಮುಂಚೆ ನೀರು ಹೇಗೆ ಹೊರಗೆ ಬರುತ್ತೆ? ಖಂಡಿತವಾಗಿ ಇದರಲ್ಲಿ ವಿಷ ಬೆರೆಸಿದ್ದಾರೆ. ಹೌದು, ನಿಜಾನೇ. ಎಲ್ರ ಮುಂದೆ ತಪ್ಪು ಮಾಡಿಲ್ಲ ಅಂತ ಹೇಳಿ ಈಗ ಫೋನ್ ಮಾಡಿ ತಾಳಿ ಕಟ್ತೀನಿ ಅಂತ ಹೇಳಿದ್ರೆ ಹೇಗೆ? ಖಂಡಿತವಾಗ್ಲೂ ಇದರಲ್ಲಿ ವಿಷ ಬೆರೆಸಿದ್ದಾರೆ. ರಾಜಲಕ್ಷ್ಮಿ ಅಮ್ಮನ್ನ ಕೊಲ್ಬೇಕು ಅಂತ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಇವರು. ಸಾಕು ನಿಲ್ಸಿ. ಇದುವರೆಗೂ ನನ್ ಬಾವನ್ ಮೇಲೆ ಹಾಕ್ತಿರೋ ಅಪವಾದಗಳು ಸಾಕು. ಆರೋಪ ಅಲ್ಲಮ್ಮ, ರಾಜಲಕ್ಷ್ಮಿಗೆ ಅನ್ಯಾಯ ಮಾಡಿರೋದು ನಿಜಾನೇ. ಇವಾಗ ವಿಷ ಕೊಟ್ಟು ಅವಳನ್ನ ಸಾಯಿಸೋಕ್ ನೋಡ್ತಿರೋದು ನಿಜ ಅಲ್ವೇನಮ್ಮ? ಸಾಕ್ ನಿಲ್ಸಿ. ನನ್ ಬಾವಂಗೆ ಪ್ರಾಣ ಕಾಪಾಡೋದು ಮಾತ್ರ ಗೊತ್ತು, ತೆಗಿಯೋದಕ್ ಬರಲ್ಲ. ಒಂದ್ ವೇಳೆ ರಾಜಲಕ್ಷ್ಮಿ ಹೇಳಿದ್ ನಿಜಾನೇ ಆದ್ರೆ, ನನ್ ಬಾವ ಏನಾದ್ರೂ ರಾಜಲಕ್ಷ್ಮಿಗೆ ತಾಳಿ ಕಟ್ತೀನಿ ಅಂತ ಹೇಳಿ ಈ ಎಳನೀರಲ್ಲಿ ವಿಷ ಕೂಡ ಇರೋದು ನಿಜಾನೇ ಆಗಿದ್ರೆ, ಈ ವಿಷ ನಾನ್ ಕುಡ್ದು ನನ್ ಬಾವನ್ ಕೈಯಲ್ಲಿ ರಾಜಲಕ್ಷ್ಮಿಗೆ ನಾನ್ ತಾಳಿ ಕಟ್ಟಿಸ್ತೀನಿ. ವೈದೇಹಿ, ಅವರೇನೋ ಗೊತ್ತೋ ಗೊತ್ತಿಲ್ದೋ ಮಾತಾಡ್ತಿದ್ರೆ ನೀನ್ ಯಾಕೆ ಏನೇನೋ ಮಾತಾಡ್ತಾ ಇದೆಯಲ್ಲ? ನಮ್ ವಿರುದ್ಧ ಅನ್ಯಾಯ ಆಗ್ತಿರೋದ್ರ ಬಗ್ಗೆ ನಮಗೆ ಗೊತ್ತಿದೆ. ಅದನ್ನ ಇವ್ರು ತಿಳ್ಕೊಳ್ದೆ ದೇವಾಂಶ್ ಮೇಲೆ ಆರೋಪ ಹಾಕಿದ್ದಾರೆ. ಅದಕ್ಕೆ ಅಕ್ಕ, ತಪ್ಪು ಮಾಡಿರೋರ ಹತ್ರನೇ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ ಅಂತ ರಾಜಲಕ್ಷ್ಮಿಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ಈಗ ನನ್ ಭಾವನೆ ತಾಳಿ ಕಟ್ತಾರೆ ಅಂತ ಹೇಳ್ತಾ ಇದ್ದಾಳೆ ಇವಳು. ಜೊತೆಗೆ ವಿಷನೂ ಬೆರೆಸಿದ್ದಾರೆ ಅಂತ ರಾಜಣ್ಣ ಹೇಳ್ತಿದ್ದಾರೆ. ಇದೆಲ್ಲ ನಿಜ ಅಲ್ಲ. ಅವ್ರ ಆತರ ಪಡ್ತಿದ್ದಾರೆ ಅಂತ ನಿರೂಪಿಸದೆ ಬೇರೆ ದಾರಿ ಇಲ್ಲ ಅಕ್ಕ. ಅದರಲ್ಲಿ ವಿಷ ಇದೆಯೋ, ಯಾರ ಯೋಚನೆಗಳಲ್ಲೇ ವಿಷ ಇದೆಯೋ ಎಲ್ಲ ಹೊರಗೆ ಬರುತ್ತೆ. ರಾಜಣ್ಣ, ನಿನ್ಗೆ ಅನುಮಾನ ಬಂದಿದೆಯಲ್ಲ, ಹಿರಿಯರ ಸಮ್ಮುಖದಲ್ಲಿ ಹೋಗಿ ನಾವ್ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ. ನಡೀರಿ. ಆಗ್ಲಿ, ನಡೀರಿ. ನಡೀರಿ. ನಾವ್ ಅಲ್ಲಿಗೆ ಹೋಗಿ ನ್ಯಾಯ ಮಾತಾಡೋಣ. ನಡಿಯಮ್ಮ. ನಡೀರಿ. ಅಮ್ಮವ್ರೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಈ ಜ್ಯೂಸ್ ಆದ್ರೂ ತಗೊಳ್ಳಿ. ಬೇಡಮ್ಮ, ಸಾಯಂಕಾಲ ಕಳೆಯೋ ಹೊತ್ತಿಗೆ ಈ ಉಸಿರು ಇರತ್ತೋ ಇಲ್ವೋ ಗೊತ್ತಾಗ್ತಿಲ್ಲ. ನನ್ನ ಮೊಮ್ಮಗ ಬದುಕಿದ್ರೆ ಮಾತ್ರ ನಾವೆಲ್ಲರೂ ಬದುಕಿರ್ತೀವಿ, ಇಲ್ಲ ಅಂದ್ರೆ ನಾವು ಅವನ ಜೊತೆನೆ. ಅತ್ತೆ, ಅಜ್ಜಿ, ಅತ್ತೆ. ಊರ್ಮಿಳಾ, ಏನಾಯ್ತು ಊರ್ಮಿಳಾ? ಯಾಕಿಷ್ಟು ಗಾಬ್ರಿಲಿದ್ಯಾ? ಅದು ಏನಾಯ್ತು ಊರ್ಮಿಳಾ? ಏನಾಯ್ತು ಹೇಳು. ಮೊದಲೇ ನಾವು ಭಯದಲ್ಲಿದ್ದೀವಿ. ಏನು ಹೇಳಲಾರ್ದೆ ಭಯ ಪಡ್ತಿದ್ಯಲ್ಲ, ಏನಾಯ್ತು ಹೇಳು. ಅದು ವೈದೇಹಿ ವಿಷ ಕುಡಿಯೋಕೆ ಹೋಗ್ತಿದ್ದಾಳ ಅಜ್ಜಿ. ಹಾ, ವೈದೇಹಿ ವಿಷ ಕುಡಿಯೋದು ಅಂದ್ರೆ ಏನು ಊರ್ಮಿಳಾ? ಯಾಕೇನಾಯ್ತು? ಯಾರೋ ನಡೆಸ್ತಿರೋ ಕುತಂತ್ರ ಅತ್ತೆ. ವೈದೇಹಿ ಬಲಿ ಆಗ್ತಾ ಇದ್ದಾಳೆ. ಅವಳು ವಿಷ ಕುಡಿದು ರಾಜಲಕ್ಷ್ಮಿಗೆ ದೇವಾಂಶ್ ಕೈಯಲ್ಲಿ ತಾಳಿ ಕಟ್ಟಿಸ್ತೀನಿ ಅಂತ ಹೇಳಿ ಅವರಿಗೆ ಮಾತು ಕೊಟ್ಟಿದ್ದಾಳೆ. ನನ್ನ ಮೊಮ್ಮಗನಿಗೆ ಏನು ಆಗ್ಬಾರ್ದು ಅಂತ ಈ ರೀತಿ ಬದುಕಿಸ್ಕೊಳಕ್ ನೋಡ್ತಿದ್ದಾಳ. ದೇವ್ರೆ, ಏನ್ ನಡೀತಿದೆ? ತಪ್ಪು ಮಾಡದೆ ಇದ್ರು ನೀತಿ, ನ್ಯಾಯ, ಧರ್ಮ ಅಂತ ಇಬ್ರು ತಮ್ಮ ಜೀವನನ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರ. ಆದ್ರೂ ಸತ್ಯ ಹೊರಗ್ ಬೀಳತ್ತೆ ಅಂತ ಹೇಳಿ ಇಂಥ ನಿರ್ಧಾರನ ಯಾಕೆ ತಗೊಂಡ್ಲವಳು? ಹೊಟ್ಟೆಲ್ ಮಗು ಇದೆ ಅಂತ ಕೂಡ ನೋಡ್ದೆ ವಿಷ ಕುಡಿತೀನಿ ಅಂತಂದ್ರೆ ಊರ್ ಜನಗಳೆಲ್ಲ ಹೇಗ್ ಒಪ್ಕೊಂಡ್ರು? ಪರಿಸ್ಥಿತಿ ಹಾಗಿದೆ ಅತ್ತೆ. ಇಷ್ಟು ಸಾಲದು ಅಂತ ಅವರು
ದೇವಾಂಶಿ ರಾಜಲಕ್ಷ್ಮಿನ ಸಾಯಿಸ್ಬೇಕು ಅಂತ ವಿಷ ಕಳಿಸಿದಾನೆ ಅಂತ ಮಾತಾಡ್ತಾ ಇದ್ರು. ದೇವಾಂಶ್ ಅಂತ ಕೆಲ್ಸ ಮಾಡಲ್ಲ. ಅದೇ ನಿಜ ಆದ್ರೆ ಆ ವಿಷನ ಅವಳು ಕುಡ್ದು ದೇವಾಂಶಿಂದ ತಾಳಿ ಕಟ್ಟಿಸ್ತೀನಿ ಅಂತ ಊರ್ ಹಿರಿಯರನ್ನ ನೋಡಕ್ ಹೊರಟಿದಾಳೆ ಅತ್ತೆ. ಅಯ್ಯೋ, ಊರ್ ಹಿರಿಯರು ತೀರ್ಪು ಕೊಡೋದು ಸಂಜೆ ಅಲ್ಲ ಅತ್ತೆ, ಇವಾಗ್ಲೇ. ಊರ್ನವ್ರಿಗೆಲ್ಲ ಸಹಾಯ ಮಾಡೋದಕ್ಕೆ ದೇವಾಂಶ್ ಅಲ್ಲಿಗೆ ಹೊರಟಿದ್ರೆ ಅವನ್ ಪ್ರಾಣನೇ ತೆಗ್ಸೋದಕ್ಕೆ ಎಲ್ರೂ ತೀರ್ಪು ಕೇಳಕ್ ಹೊರಟಿದ್ದಾರೆ. ಬನ್ನಿ ಅತ್ತೆ, ಏನಾದ್ರೂ ಮಾಡಿ ದೇವಾಂಶ್ ಮತ್ತೆ ವೈದೇಹಿನ ಕಾಪಾಡ್ಕೋಬೇಕು. ಬನ್ನಿ ಬನ್ನಿ ಅತ್ತೆ. ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಬೇರೆ ಆಲೋಚನೆ ಅನುಮಾನಗಳನ್ನು ಮಾಡದೆ ಈ ದುಡ್ಡನ್ನ ತಗೊಳ್ಳಿ. ಯಜಮಾನ್ರೇ, ನ್ಯಾಯ ಒದಗಿಸಿ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ. ಏನಾಯ್ತು ರಾಜಣ್ಣ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಏನಾಯ್ತು ಅಂತ ಕೇಳ್ತಿದ್ದೀರಾ? ರಾಜಣ್ಣ, ಬಾವಂಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಹೌದಮ್ಮ, ಏನೂ ಗೊತ್ತಿಲ್ಲ. ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡಿದ್ ಮಾತ್ರ ಗೊತ್ತು. ರಾಜಣ್ಣ, ಏನಾಯ್ತು? ಹೌದು ಯಜಮಾನ್ರೆ, ಈ ಮಹಾನುಭಾವ ನನ್ನ ಮೊಮ್ಮಗಳ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳಿ ವಿಷ ಕಳಿಸಿದಾನೆ. ಏನ್ ಮಾತಾಡ್ತಾ ಇದ್ದೀರಾ ರಾಜಣ್ಣ? ನಾನ್ ತಾಳಿ ಕಟ್ತೀನಿ ಅಂತ ಹೇಳಿದ್ನ? ವಿಷ ಕಳಿಸಿದ್ನ? ಹೌದು ರಾಜಣ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ತುಂಬಾ ಹೊತ್ತಿನಿಂದ ದೇವಾಂಶ್ ಅವರು ಇಲ್ಲೇ ಇದ್ದಾರೆ. ಅವ್ರು ತಂದಿರೋ ದುಡ್ಡನ್ನ ತಗೊಳ್ಳಿ ಅಂತ ನಮ್ಮನ್ನ ಒಪ್ಸೋದಿಕ್ ನೋಡ್ತಾ ಇದ್ದಾರೆ. ಹೌದು, ನಾನು ನನ್ನ ತಮ್ಮ 2 ಗಂಟೆಯಿಂದ ಕದಲದೇನೆ ಇಲ್ಲಿದ್ದೀವಿ. ಅವ್ರು ಇಲ್ಲೇ ಇರ್ಬೋದು ಸ್ವಾಮಿ, ಆದ್ರೆ ಅವ್ರು ಮಾಡ್ಬೇಕಾಗಿರೋದೆಲ್ಲ ಬೇರೆಯವ್ರ ಹತ್ರ ಮಾಡಿಸಿರ್ಬೋದಲ್ವಾ? ರಾಜಣ್ಣ, ಅರ್ಥ ಇಲ್ಲದೆ ಮಾತಾಡಬೇಡಿ. ಆಗ್ಲಿಂದ ನನ್ನ ಜೊತೆ ಇಲ್ಲೇ ಇದ್ರೆ ರಾಜಲಕ್ಷ್ಮಿಗೆ ಹೇಗೆ ಫೋನ್ ಮಾಡ್ತಾನೆ? ಅಣ್ಣ, ಕೋಪ ಮಾಡ್ಕೋಬೇಡ ಅಣ್ಣ. ಮತ್ತೆ ಇನ್ನೇನೋ ದೇವಾಂಶ್, ಇಲ್ಲಿವರೆಗೂ ಮಾಡಿರೋ ನಿಂದನೆಗಳು ಸಾಲ್ದ ಇನ್ನೊಂದು ಆರೋಪ ಮಾಡ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಆರೋಪ ಹೊರಿಸಿದ್ರೆ ಏನ್ ಸಿಗುತ್ತೆ ನಮ್ಗೆ? ನನ್ನ ಮೊಮ್ಮಗಳಿಗೆ ಫೋನ್ ಮಾಡಿದ್ರು, ಅವಳ್ಯಾಕೆ ಸುಳ್ಳು ಹೇಳ್ತಾಳೆ? ಸ್ವಾಮಿ, ನಿಮ್ಗಿನ್ನೂ ಅರ್ಥ ಆಗ್ತಾ ಇಲ್ವಾ? ಇವತ್ತು ನನ್ನ ಮೊಮ್ಮಗಳನ್ನ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇವರು. ಅದಕ್ಕೆ ನೀವು ಅಡ್ಡಿ ಮಾಡಬಾರ್ದು ಅಂತ ದುಡ್ಡಲ್ಲಿ ನಿಮ್ಮನ್ನು ಕಟ್ಟಾಕ್ತಿದ್ದಾರೆ ಸ್ವಾಮಿ. ಈ ಕುತಂತ್ರ ನಿಮಗೆ ಅರ್ಥ ಆಗ್ತಿಲ್ವಾ? ಅದು ಹಾಗಲ್ಲ ರಾಜಣ್ಣ. ನನ್ ಬಾವಂಗೆ ಒಳ್ಳೇದ್ ಮಾಡೋದನ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ರಾಜಣ್ಣ. ಕಣ್ಣು ಮುಂದೆ ಕಾಣಿಸೋದೆಲ್ಲ ನಿಜ ಆಗಲ್ಲ. ನಿಜವಾದ ಸತ್ಯ ಇವತ್ತು ನಿಮ್ ಕಣ್ಣು ಮುಂದೆನೆ ಬರುತ್ತೆ. ಹೌದು ರಾಜಣ್ಣ, ತುಂಬಾ ಸಮಯದಿಂದ ನಮ್ ಜೊತೆಗೆ ಇದ್ದಾರೆ. ರಾಜಲಕ್ಷ್ಮಿಗೆ ಫೋನ್ ಹೇಗೆ ಮಾಡ್ತಾರೆ? ನೋಡು ರಾಜಣ್ಣ, ಊರ್ ಹಿರಿಯರ ಮುಂದೆ ದುಡ್ಡು ಕೊಟ್ಟು ನ್ಯಾಯ ಬದಲಾಯಿಸೋದಕ್ಕಾಗಲ್ಲ. ರಾಜಲಕ್ಷ್ಮಿಗೆ ಅನ್ಯಾಯ ಆದಾಗ ದೇವಾಂಶ್ ಅವರು ರಾಜಲಕ್ಷ್ಮಿ ಪಕ್ಕನೇ ಇದ್ರು. ಆಗ ನಾವು ರಾಜಲಕ್ಷ್ಮಿ ಮಾತನ್ನು ನಂಬಿದ್ವಿ. ಈಗ ಅವರು ನಮ್ಮ ಜೊತೆನೇ ಇದ್ದಾರೆ. ಮಧ್ಯದಲ್ಲಿ ಯಾವ ಫೋನ್ ಕೂಡ ಮಾಡಿಲ್ಲ. ಹಾಗಿದ್ಮೇಲೆ ನೀವು ಹೇಳೋದನ್ನ ಹೇಗೆ ನಂಬೋದು? ಏನೋ ದುಡ್ಡಿಲ್ ತರೋಕ್ಕೂ ಮುಂಚೆನೆ ಫೋನ್ ಮಾಡಿರ್ಬೋದು. ಏನೇ ಮಾಡಿದ್ರು ಬೆನ್ ಹಿಂದೆ ಮಾಡ್ತಾರೆ ಹೊರತು ನೋಡೋ ಥರ ಯಾರು ಮಾಡಲ್ವಲ್ಲ. ಹೌದು, ಬೆನ್ ಹಿಂದೆ ಮಾಡ್ತಾ ಇರೋದಕ್ಕೇನೆ ನಿಜವಾದ ಕಳ್ಳರು ಸಿಕ್ಕಾಕೋತಾ ಇಲ್ಲ. ಕಣ್ಣು ಮುಂದೆ ಇರೋ ನನ್ನ ಭಾವನ ಸಿಕ್ಕಾಕ್ಸ್ತಿದ್ದಾರೆ. ಅವರು ಖಂಡಿತವಾಗ್ಲೂ ಹೊರಗೆ ಬರ್ತಾರೆ. ಏನ್ ಹೇಳ್ತಿದ್ಯಮ್ಮ ನೀನು? ನನ್ನ ಮೊಮ್ಮಗಳು ಸತ್ತೋಗಿದ್ರೆ ನೀವೆಲ್ಲ ಆರಾಮಾಗಿ ವಾಪಸ್ ಹೊರಟೋಗ್ತಿದ್ರಿ. ದೊಡ್ಡೋರು ನೀವು. ರಾಜಣ್ಣ, ತಪ್ಪು ಮಾಡಿರೋರೇ ಆಗಿದ್ದಿದ್ರೆ, ತಪ್ಪಿಸ್ಕೋಬೇಕು ಅಂತಾನೆ ಅನ್ಕೊಳ್ಳೋರು ಆಗಿದ್ದಿದ್ರೆ ಯಾವಾಗ್ಲೂ ತಪ್ಪಿಸ್ಕೊಂಡ್ಬಿಡ್ತಾ ಇದ್ರು. ತಪ್ಪು ಗೊತ್ತಾಗೋವರೆಗೂ ನಿಮ್ ಮುಂದೆ ಹೀಗೆ ನಿಲ್ತಾ ಇರ್ಲಿಲ್ಲ ಅಲ್ವಾ? ಅಷ್ಟಕ್ಕೂ ಅಲ್ಲೇ ಹೇಳ್ದೆ ಅಲ್ವಾ, ಇದರಲ್ಲಿ ನನ್ ಭಾವ ವಿಷ ಅಂತೂ ಬೆರೆಸಿಲ್ಲ. ಅದನ್ನ ನಿರೂಪಿಸಕ್ ಆಗದೆ ಹೋದ್ರೆ ನಾನೇ ಆ ವಿಷನ್ ಕುಡ್ದು ಭಾವನ್ ಜೊತೆ ರಾಜಲಕ್ಷ್ಮಿಗೆ 3 ಗಂಟೆ ಹಾಕಿಸ್ತೀನಿ ಅಂತ. ವೈದೇಹಿ, ಭಾವ, ನಿಜ ಏನು ಅಂತ ನಮಗ್ ಗೊತ್ತು. ಅದನ್ನ ಹೊರಗ್ ತರಬೇಕು. ಅದನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ
ಶಿಕ್ಷೆ ಅನುಭವಿಸ್ಬೇಕು ಬಾವ. ನೀನ್ ಮಾಡದೇ ಇರೋ ತಪ್ಪಿಗೆ ನಾನು ಕೊಟ್ಟಿರೋ ಮಾತಿಗೆ ಕಟ್ಟಿಬಿದ್ದು ಶಿಕ್ಷೆ ಅನುಭವಿಸ್ಲೇಬೇಕು. ಅಂದ್ರೆ ನೀನು ಪ್ರಾಣ ಬಿಟ್ಟು ಇನ್ನೊಬ್ರು ಮಾಂಗಲ್ಯಕ್ಕೆ ನನ್ನ ಸಾಕ್ಷಿಯಾಗಿರು ಅಂತ ಹೇಳ್ತಾ ಇದೆಯಾ ವೈದೇಹಿ? ನಾವು ಯಾವ ತಪ್ಪು ಮಾಡಿಲ್ಲ ಅಂತ ಎಲ್ರ ಮುಂದೆ ನಿರೂಪಿಸೋದು ಬಿಟ್ಟು ಕೈಲಾಗದೆ ಇರೋ ಥರ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು ವೈದೇಹಿ. ನೋಡ್ರಾಜಣ್ಣ, ನಾನು ತಪ್ಪು ಮಾಡಿದ್ದೀನಿ ಅಂತನೋ ನೀವು ಕ್ರಮ ತಗೋತೀರ ಅಂತನೋ ಎಲ್ಲೂ ಹೋಗದೆ ಉಳ್ಕೊಂಡಿಲ್ಲ. ನ್ಯಾಯ ಗೆಲ್ಲಬೇಕು, ನಿಜ ಏನು ಅನ್ನೋದು ಆಚೆ ಬರಲಿ ಅನ್ನೋದಕ್ಕೋಸ್ಕರನೇ ನಾನು ಗಲ್ಲು ಶಿಕ್ಷೆಗೆ ಒಪ್ಕೊಂಡಿದ್ದು. ನಿಜಾನ ನಿರೂಪಿಸಕ್ಕಾಗದೆ ಹೋದ್ರೆ ಪ್ರಾಣ ಕಳ್ಕೊಳ್ಳೋದು ಬಾವ ಮಾತ್ರನೇ ಅಲ್ಲ, ಇಲ್ಲಿ ಹೋಗೋದು 3 ಪ್ರಾಣ. ರಾಜಲಕ್ಷ್ಮಿ, ನನ್ನ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಿ, ನಿನಗೆ ಅನ್ಯಾಯ ಮಾಡಿದವ್ರ ಜೊತೆ ನಿನ್ನ ಕತ್ತಿಗೆ ತಾಳಿ ಕಟ್ಟಿಸ್ತೀನಿ ಅಂತ. ಇದನ್ನ ನಿರೂಪಿಸ್ತೀನಿ, ನಿನಗೆ ನ್ಯಾಯ ಸಿಗೋ ಥರ ನಾನು ಮಾಡ್ತೀನಿ. ನಮಗೆ ಬೇಕಾಗಿರೋದು ಅದೇನಮ್ಮ. ಸಮಯ ಮೀರೋದಕ್ಕೂ ಮುಂಚೆ ನಿಜ ಏನು ಅಂತ ನಿರೂಪಿಸು. ಇನ್ನು ಯಾವ ಸಮಸ್ಯೆನೂ ಆಗಿಲ್ವಲ್ಲ? ರಾಜಲಕ್ಷ್ಮಿ ಆ ಎಳ್ನೀರ್ ಕುಡಿದ್ಲಾ ಇಲ್ವಾ? ದೇವಾಂಶ್ ವಾಯ್ಸಲ್ಲಿ ಅವಳು ನಂಬಿಸೋ ಥರ ಮಾತಾಡಿದ್ಮೇಲೂ ಅವಳು ನಮ್ಮದೇ ಹೇಗಿರ್ತಾಳಮ್ಮ. ಕುಡಿದು ಯಾವುದೋ ಮೂಲೆಯಲ್ಲಿ ಸತ್ತು ಬಿದ್ದಿರ್ತಾಳೆ. ಇನ್ನೂ ಯಾರು ನೋಡಿಲ್ಲ ಅನ್ಸುತ್ತೆ. ನೋಡಿದ್ಮೇಲೆ ಅಸಲಿ ಆಟ ಶುರುವಾಗುತ್ತೆ. ವಾಲಿ ಅತ್ತೆ, ನೀವಿಲ್ಲಿದ್ದೀರಾ? ನಿಮ್ಗೋಸ್ಕರ ಎಲ್ಲ ಕಡೆ ಹುಡುಕ್ತಿದ್ದೆ. ಏನು ವಿಷಯ? ಮುಖ್ಯವಾಗಿರೋ ವಿಷಯ ಏನಾದ್ರು ಹೇಳಬೇಕಾ? ನಿಂಗೆ ಪ್ಲಾನ್ ಮಾಡೋಕ್ ಬರುತ್ತೆ ಹೊರತು ಅದು ವರ್ಕ್ ಆಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡೋ ಬುದ್ಧಿ ಇಲ್ವಲ್ಲ. ಮೊದ್ಲಿಂದನೂ ಹಾಗೆ ನೀನು. ಈಗ ಏನಾಯ್ತು ಊರ್ಮಿಳಾ? ಏನಾಗೋದು ಅಂದ್ರೆ ಏನು? ನಿಮ್ ಪ್ಲಾನ್ ಎಲ್ಲ ಹಾಳಾಗ್ ಹೋಯ್ತು. ಏನು ಮಾತಾಡ್ತಾ ಇದೆಯಾ ಊರ್ಮಿಳಾ? ಪ್ಲಾನ್ ಹಾಳಾಗೋದು ಅಂದ್ರೇನು? ಅದು ಅಸಾಧ್ಯ. ಹಾಗನ್ಕೊಂಡೆ ಕನ್ಸ್ ಕಾಣ್ತಾ ಇರು. ಅಲ್ಲಿ ಏನ್ ನಡಿಬೇಕೋ ನಡೀತಾ ಇರತ್ತೆ. ಇಲ್ಲ, ನಾನು ಅನ್ಕೊಂಡಿದ್ ಮಾತ್ರ ನಡೆಯುತ್ತೆ, ಬೇರೆ ಏನೂ ನಡೆಯಲ್ಲ. ಏ ವಾಲಿ, ಅವಳನ್ನ ಹೇಳಕ್ ಬಿಡು. ಏನಾಯ್ತು ಊರ್ಮಿಳಾ? ಏನಾಗ್ತಿದೆ ಅಂದ್ರೆ ಏನು? ದೇವಾಂಶು ರಾಜಲಕ್ಷ್ಮಿಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ನಂತೆ. ಹೌದಾ? ಹಾಗೆ ಹೇಳದ್ನ? ಅಂದ್ರೆ ವೈದೇಹಿ ಮೇಲಿರೋ ಪ್ರೀತಿ ಸುಳ್ಳು ಅಂತ ಆಯ್ತಲ್ವಾ? ಆದ್ರೂ ದೇವಾಂಶ ರಾಜಲಕ್ಷ್ಮಿ ಕುತ್ತಿಗೆ ತಾಳಿ ಕಟ್ಟಿದ್ರೆ ನಮ್ ಪ್ಲಾನ್ ಯಾಕೆ ಹಾಳಾಗುತ್ತೆ? ಪೂರ್ತಿ ಕೇಳಿಸ್ಕೊಂಡು ಆಮೇಲೆ ಮಾತಾಡು. ಏಯ್, ನೀನ್ ನಿಲ್ಸೋ. ಊರ್ಮಿಳಾ ಹೇಳು, ಹೇಳು ಊರ್ಮಿಳಾ, ಏನ್ ನಡೀತು? ರಾಜಲಕ್ಷ್ಮಿಗೆ ದೇವಾಂಶ್ ಎಳ್ನೀರ್ ಕೊಟ್ಟು ಕಳ್ಸಿದ್ನಂತೆ. ಆದ್ರೆ ಅದ್ರಲ್ಲಿ ವಿಷ ಹಾಕಿದೆ ಅಂತ ಅವ್ರ ತಾತ ಕಣ್ ಹಿಡ್ಬಿಟ್ರಂತೆ. ರಾಜಲಕ್ಷ್ಮಿ ಆ ಎಳ್ನೀರ್ನ ಕುಡಿಲಿಲ್ಲ. ಅದೇ ವಿಷಯನ ಆ ರಾಜಣ್ಣ ವೈದೇಹಿಗೆ ಎಲ್ರೂ ಮುಂದೆ ಹೇಳ್ದ. ವೈದೇಹಿ ಏನಂದ್ಲು ಗೊತ್ತಾ? ಅದ್ರಲ್ಲಿ ವಿಷ ಇದ್ರೆ ಅದನ್ನ ತಾನೇ ಕುಡಿತೀನಿ ಅಂತ ವೈದೇಹಿ ಮುಂದೆ ಹೋಗಿ ಕೂತಿದ್ದಾಳೆ. ಹಾಗೆ ದೇವಾಂಶ್ ಕೈಯಲ್ಲಿ ರಾಜಲಕ್ಷ್ಮಿ ಕತ್ತೆಗೆ ತಾಳಿ ಕಟ್ಟಿಸ್ತೀನಿ ಅಂತ ಪಂಚಾಯಿತಿ ಹತ್ರ ಹೋಗಿದ್ದಾಳೆ. ಹಾಗಾದ್ರೆ ದೇವಾಂಶ್ಗೆ ರಾಜಲಕ್ಷ್ಮಿಗೆ ಮದುವೆ, ವೈದೇಹಿಗೆ ಸಾವು ಅಂತಾಯ್ತು. ಇದಕ್ಕಿಂತ ನಮ್ಗೆ ಇನ್ನೇನ್ ಬೇಕು? ವೈದೇಹಿ ಪ್ರಾಬ್ಲಮ್ಮು ದೂರ ಆಗುತ್ತೆ. ದೇವಾಂಶ್ 2ನೇ ಮದುವೆ ಆಗಿದ್ದಕ್ಕೆ ರಾಜ್ಯಾಧಿಕಾರನ ಕಳ್ಕೊತಾನೆ. ನಮಗ್ ಬೇಕಾಗಿರೋದು ಅದೇ ಅಲ್ವಾ? ಪ್ಲಾನ್ ಇಷ್ಟು ಚೆನ್ನಾಗಿ ವರ್ಕೌಟ್ ಆಗಿದ್ರು ಹಾಳಾಗಿ ಹೋಯ್ತು ಅಂತ ಭಯ ಪಡ್ತೀಯಲ್ಲ? ನಿನಗ್ ತಲೆ ಕೆಟ್ಟೋನು ಅಂತ ಸುಮ್ಮನೆ ಹೇಳಲಿಲ್ಲ. ಅಯ್ಯೋ, ಬುದ್ಧಿ ಇಲ್ದೇರೋನೆ. ವೈದೇಹಿ ಇದ್ದಾಗ ದೇವಾಂಶ್ ಇನ್ನೊಂದು ಮದ್ವೆ ಆದ್ರೆ ಎಲ್ಲ ಅಧಿಕಾರನೂ ಕಳ್ಕೊತಾನೆ ಹೊರತು, ವೈದೇಹಿ ಸತ್ ಮೇಲೆ ಮದ್ವೆ ಆದ್ರೆ ಆಗ ಅವನ ಜೀವನದಲ್ಲಿ ಒಬ್ಳೇ ಹೆಂಡತಿ ಇರ್ತಾಳೆ. ಆಗ ಯಾವ ಅಧಿಕಾರನೂ ಕಳ್ಕೊಳ್ಳಲ್ಲ ಅಲ್ವಾ? ಹೌದು ವಾಲಿ, ಊರ್ಮಿಳಾ ಹೇಳ್ತಿರೋದ್ ನಿಜ. ವೈದೇಹಿ ಪ್ರಾಣ ಹೋಗೋದ್ರಿಂದ ನಮ್ಗಾಗೋ ಉಪಯೋಗ ಏನೂ ಇಲ್ಲ. ಛೇ, ತಪ್ಪು ಮಾಡ್ದೆ ಕಣೋ. ತಾಳಿ ಕಟ್ಟಿ ನಿಂತ ರಾಜಲಕ್ಷ್ಮಿ ಹತ್ರ ಹೇಳಿ ತಪ್ಪು ಮಾಡ್ದೆ. ಏನತ್ತೆ? ವಾಲಿ ರಾಜಲಕ್ಷ್ಮಿಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ನಾ? ನಾನಲ್ಲ, ದೇವಾಂಶ್. ದೇವಾಂಶ್ ವಾಯ್ಸಲ್ಲಿ ನಾನೇ ರಾಜಲಕ್ಷ್ಮಿಗೆ ತಾಳಿ ಕಟ್ತೀನಿ ಅಂತ ಮಾತಾಡ್ದೆ. ಆ ಹುಚ್ಚಿ ನಿಜವಾಗ್ಲೂ ದೇವಾಂಶೇ ಹೇಳ್ದ ಅಂತ ಅನ್ಕೊಂಡಿದ್ದಾಳೆ. ಅಂದ್ರೆ
ಎಳ್ನೀರಲ್ಲಿ ವಿಷ ಹಾಕಿ ಕಳಿಸಿದ್ದು ನೀನೇ ಅಂತಾಯ್ತು. ನಾನೇ ಅದನ್ನ ಕುಡ್ದು ರಾಜಲಕ್ಷ್ಮಿ ಸಾಯ್ತಾಳೆ. ದೇವಾಂಶ್ ಗಲ್ಲಿಗೇರಿಸಿ ಅವನನ್ನು ಸಾಯಿಸ್ತಾರೆ. ದೇವಾಂಶ್ ಇಲ್ಲ ಅಂದರೆ ವೈದೇಹಿನೂ ಸಾಯ್ತಾಳೆ. ಯಾವ ಪ್ರಾಬ್ಲಮ್ಮು ಇರೋದಿಲ್ಲ. ಆಗ ನನಗೆ ರಾಜ್ಯಾಧಿಕಾರ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಮತ್ತೆ ವೈದೇಹಿ ಮೂಗ್ ತೋರಿಸಿ ಎಲ್ಲ ಹಾಳು ಮಾಡಿದ್ಲು. ಅಂದ್ರೆ ರಾಜಲಕ್ಷ್ಮಿಗೆ ಅನ್ಯಾಯ ಮಾಡಿದ್ದು ಕೂಡ ನಾನೇ. ಈಗ ಹೇಗೆ ದೇವಾಂಶ್ ಸರ ವಾಯ್ಸ್ ಚೇಂಜ್ ಮಾಡಿ ಅವಳ ಜೊತೆ ಮಾತಾಡಿದ್ನೋ, ಅವತ್ತು ನಾನು ಕತ್ಲಲ್ಲಿ ವಾಯ್ಸ್ ಚೇಂಜ್ ಮಾಡಿದ್ದಕ್ಕೆ ನಾನೇ ದೇವಾಂಶ್ ಅನ್ಕೊಂಡು ನನ್ನ ಹತ್ರ ಬಂದ್ಲು. ಕತ್ಲಲ್ಲಿ ಮುಖ ಕಾಣಿಸ್ದೆ ಅವಳ ಜೀವನನೇ ಹಾಳು ಮಾಡಿದ್ದು ದೇವಾಂಶೇ ಅನ್ಕೊಂಡ್ಲು. ಆಮೇಲೆ ನಾನೇ ಕಳಿಸಿರೋ ಮತ್ತೆ ಎಳ್ನೀರನ್ನ ಅವಳು ಕುಡಿದು ಪ್ರಜ್ಞೆ ತಪ್ಪಿದ್ದಿದ್ದ ದೇವಾಂಶನ ರಾಜಲಕ್ಷ್ಮಿ ಹಿಂದೆ ಮಲಗಿಸ್ದೆ. ಅದನ್ನ ಊರಿನವರೆಲ್ಲ ನೋಡಿ ದೇವಾಂಶೇ ತಪ್ಪು ಮಾಡಿರೋದು ಅಂತ ನಂಬಿದ್ರು. ಹೌದಾ? ಮತ್ತೆ ಅವತ್ತು ನೀನೇನ ಅಂತ ಕೇಳಿದಾಗ ನನ್ಗೇನು ಗೊತ್ತಿಲ್ಲ, ನೀನ್ ಪ್ಲಾನ್ ಮಾಡ್ದ್ಯಾ ಅಂತ ವಾಪಸ್ ನನ್ಗೆ ಕೇಳ್ದಿಯಲ್ವಾ? ಎಲ್ಲಿ ಮ್ಯಾಟರ್ ಲೀಕ್ ಆಗುತ್ತೋ, ಎಲ್ಲಿ ನಾನು ಸಿಕ್ಕಾಕೋತೀನೋ ಅಂತ ದೇವಾಂಶನ ಗಲ್ಲಿಗೆ ಎರ್ಸದ್ಮೇಲೆ ಹೇಳೋಣ ಅಂತ ಅವತ್ತು ನಿನ್ಗೆ ಹಾಗೆ ಹೇಳ್ದೆ. ಆದ್ರೆ ಮಾಡಿದ್ದು ನಾನೇ. ಕರ್ತೃ ಕರ್ಮ ಕ್ರಿಯೆ ಎಲ್ಲ ನಂದೆ. ಹಾಗಾದ್ರೆ ಮಾಡಿದ್ದಕ್ಕೆ ಕರ್ಮನ ಅನುಭವಿಸುವಂತೆ. ಈಗೇನು ಮಾಡೋದು? ವೈದೇಹಿ ಆ ವಿಷನ ಕುಡಿದ್ರೆ ದೇವಾಂಶ್ ರಾಜಲಕ್ಷ್ಮಿನ ಮದ್ವೆ ಆದ್ರೆ ನೀನ್ ಅನ್ಕೊಂಡಿರೋದ್ ನಡೆಯಲ್ಲ. ಏನ್ ಮಾಡೋದೀಗ? ನಾನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದು ಅವ್ರು ಅನ್ಕೊಂಡಾಗ ಆಗೋದಕ್ಕಲ್ಲ, ನಾನು ಅನ್ಕೊಂಡಿದ್ದಾಗೋದಕ್ಕೆ. ಅದೇ ನಡೆಯುತ್ತೆ ಬಾಮ. ರೆಡಿಯಾಗು ಶಿಕ್ಷೆನ ಅನುಭವಿಸೋದಕ್ಕೆ. ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡಿಬಿಟ್ರು. ಅದು ಗಲ್ಲಿಗೇರಿಸ್ಬೇಕು. ಆವಾಗಲೇ ನನ್ನ ಮೊಮ್ಮಗಳಿಗೆ ನ್ಯಾಯ ಸಿಗೋದು. ಹೌದು, ಗಲ್ಲಿಗೇರಿಸಲೇಬೇಕು. ಇವತ್ತು ಇಲ್ಲಿ ಕೊಡೋ ಅಂತ ಶಿಕ್ಷೆ ಮತ್ತೆ ಇಂಥ ತಪ್ಪನ್ನ ಮಾಡಬೇಕು ಅನ್ನೋ ಯೋಚನೆ ಬಂದ್ರೂ ಮೈಯಲ್ಲಿ ನಡ್ಕ ಹುಟ್ಟಬೇಕು. ಗಲ್ಲಿಗೇರಿಸಲೇಬೇಕು. ಏನ್ ಎಲ್ರು ಇಲ್ಲಿ ಗುಂಪು ಕಟ್ಟಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ನೀ ಬಂದೆ ಅಲ್ವಾ, ಇನ್ನೆಲ್ಲ ಕತೆನೂ ಅರ್ಥವಾಗುತ್ತೆ ಬಿಡು. ನನಗರ್ಥ ಆಗೋದು ಅಂದ್ರೆ ಏನಜ್ಜಿ, ಶಿಕ್ಷೆ ಕೊಡ್ಬೇಕಾಗಿರೋದು ಸಂಜೆ ಅಲ್ವಾ? ಮತ್ತೆ ಈ ನೇಣ್ ಹಗ್ಗ ಯಾಕೆ? ದೇವಾಂಶನ ಯಾಕೆ ಇಲ್ಲಿ ನಿಲ್ಸಿದ್ದೀರಾ? ಆರೋಪಿ ಯಾರು ಅಂತ ಗೊತ್ತಾದ ಮೇಲೆ ಶಿಕ್ಷೆ ಯಾವಾಗ ಕೊಟ್ರೆ ಏನೋ, ಎಷ್ಟು ಬೇಗ ಕೊಡ್ತಾರೋ ಅಷ್ಟು ಒಳ್ಳೇದು. ಬ್ರದರ್, ಏನಾಯ್ತು ನಿಂಗೆ? ಶಿಕ್ಷೆ ಕೊಟ್ರದ್ದು ಯಾರು ಗೊತ್ತಾ? ದೇವಾಂಶಿಗೆ. ಆದ್ರೂ ದೇವಾಂಶ್ ತಪ್ಪು ಮಾಡಿಲ್ಲ ಅಂತ ತಾನೇ ನೀವು ನಂಬೋದು. ಮತ್ತೆ ಶಿಕ್ಷೆ ಆಗೋದ್ರೊಳಗೆ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದ್ ಬಿಟ್ಟು ಯಾಕೆ ಸುಮ್ಮನಿದ್ದೀರಾ? ನಿರೂಪಿಸ್ಬಿಟ್ಟೆ ಕಣೋ. ನನ್ನ ಮಗ ನಿರ್ದೋಷಿ ಅಂತ ಗೊತ್ತಾಯ್ತು. ನಿಜವಾದ ಅಪರಾಧಿ ಯಾರು ಅಂತನೂ ಗೊತ್ತಾಯ್ತು. ಇನ್ನು ಏನ್ ನೋಡ್ತಾ ಇದ್ದೀರಾ? ಆ ವಿಷದ ಎಳ್ನೀರನ್ನ ಅವನಿಗೆ ಕುಡಿಯೋದಕ್ಕೆ ಕೊಡಿ. ಏನ್ ಮಾತಾಡ್ತಾ ಇದ್ದೀರಾ?
ನನಗೆ ಯಾಕೆ ವಿಷ ಕುಡಿಯಕ್ಕೆ ಹೇಳ್ತಾ ಇದ್ದೀರಾ? ಬುದ್ಧಿ ಏನಾದ್ರೂ ಕೆಟ್ಟಿದ್ಯಾ ನಿಮ್ಗೆ? ಹೌದು, ನೀನೇ ಕುಡಿಬೇಕು. ಏನ್ ನೋಡ್ತಿದ್ದೀರಾ? ಕೊಡಿ ಅವನ್ಗೆ. ನಿಲ್ಸಿ ನಿಲ್ಸಿ, ನನ್ನ ಮಗನ್ಗೆ ವಿಷ ಕುಡಿ ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿ ನೋಡಿ ದೇವಾಂಶ್ ತಪ್ಪು ಮಾಡಿರೋದು. ಅಲ್ಲಿದ್ದಾನೆ, ಅವನ ಹತ್ರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಮಗನ್ ತಂಟೆಗೆ ಮಾತ್ರ ಬರಬೇಡಿ.